ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಡೆ ಎಚ್ ಕೆ ಸುರೇಶ್ ಅವರು ಇವತ್ತು ಬೇಲೂರು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆಣೆ ಪ್ರಮಾಣ ಮಾಡಿದ್ದಾರೆ. ಯಾವುದೇ ರೀತಿಯಾದ ಅಡ್ಡ ಮತದಾನ ಮಾಡ್ತಿಲ್ಲ, ನನ್ನ ಹೆಸರನ್ನು ಸುಮ್ಮನೆ ತಂದು ಕೇಳಕತ್ತಿರ್ತದೆ. ಈಗ ಎಲ್ಲ ಬಿಜೆಪಿ ಶಾಸಕರಿಗೆ ಒಂದು ರೀತಿಯ ಈ ತರ ಭಯ ಶುರುವಾಗಿದೆ. ಈ ಎಲ್ಲರ ಹೆಸರು ತಿಳ್ಕೊಕ್ಕಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದು ವಿರೋಧ, ಇದು ಕಾಂಗ್ರೆಸ್ನವರೇ ಅಪಪ್ರಚಾರವನ್ನ ಪ್ರಾರಂಭ ಮಾಡ್ತಾರೆ. ಯಾರ್ಯಾರಿಗೆ ಅವ್ರಿಗೆ ಆಗಲ್ಲ. ಈಗ ನನ್ನ ಕ್ಷೇತ್ರದಲ್ಲೂ ಕೂಡ ನಾನು ಕ್ರಾಸ್ ವೋಟಿಂಗ್ ಹಾಕಿದೆ ಅಂತೇಳಿ ನಾನು ಅಪೋನೆಂಟ್ ಸೋತಿರೋಂಥ PA ಅವನ ಅಕೌಂಟ್ಸ್ ಇದರಲ್ಲಿ ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ದ. ಅದಕ್ಕೆ ನನಗೇನು ವಿಚಲಿತ ಆಗಲಿಲ್ಲ. ನಾನು ಪ್ರಾಮಾಣಿಕವಾಗಿರೋರು ಯಾವ ದೇವಸ್ಥಾನನೂ ಬೇಕಿಲ್ಲ, ಅದು ಪಕ್ಷದವ್ರಿಗೂ ಗೊತ್ತಿರುತ್ತೆ. ಭಾರತೀಯ ಜನತಾ ಪಕ್ಷ ಅವ್ರ ಕೈಯಲ್ಲಿ ಇಡೀ ದೇಶದ ಒಂದು ಶಕ್ತಿ ಇದೆ. CBI ಇದೆ, IB ಇದೆ, ಎಲ್ಲವೂ ಇದೆ, ಅವ್ರ ಹತ್ರ ವಿಜಿಲೆನ್ಸ್ ಇದೆ. ಅದನ್ನ ಯಾರು ಕಳ್ತನ ಮಾಡಿದ್ದಾನೆ, ಯಾರು ವೋಟ್ ಕ್ರಾಸ್ ಮಾಡಿದ್ದಾನೆ ಅಂತ ಪಾರ್ಟಿಗೆ ಗೊತ್ತಿದೆ. ಪಾರ್ಟಿ ಕರೆಕ್ಟ್ ಟೈಮಲ್ಲಿ ಅವನ್ನ ಕಿಕ್ಔಟ್ ಮಾಡುತ್ತೆ. ಪಾರ್ಟಿ ಯಾರನ್ನೂ ಇಲ್ಲಿ ಬಿಡಲ್ಲ. ಪಕ್ಷದ್ರೋಹಿಗಳನ್ನ, ತಾಯಿಗೆ ವಿಶ್ವಾಸ ದ್ರೋಹ ಮಾಡೋದಂತವನ್ನ ಟಿಕೆಟ್ ಪಾರ್ಟಿಯಿಂದ ತಗೊಂಡು ಪಾರ್ಟಿಗೆ ಚೂರಿ ಹಾಕೋವನ್ನ ಎಲ್ಲಿದ್ರೂ ಬಿಡಲ್ಲ ಭಾರತೀಯ ಜನತಾ ಪಕ್ಷ. ನಮ್ಮ ಅಮಿತ್ ಶಾ ಅವರು, ಮೋದಿ ಅವರು, ಈಗಿರುವಂತ ರಾಷ್ಟ್ರೀಯ ಅಧ್ಯಕ್ಷರು ಇವರು ನಿತಿನ್ ನಬೀನ್ ಅವರು ಎಲ್ಲರೂ ಸೇರಿ ಯಾವನ್ ಕರ್ನಾಟಕದಲ್ಲಿ ಕ್ರಾಸ್ ಔಟ್ ಮಾಡಿದನೋ ಅವನಿಗೆ ತಕ್ಕ ಶಾಸ್ತ್ರಿಯನ್ನ ಖಂಡಿತ ಮಾಡ್ತಾರೆ. ಅವರು ನಂದಲ್ಲ ಅಂತ ಹೇಳಿದಾರಲ್ಲ ಸದಾನಂದ ಗೌಡರು. ನಂದಲ್ಲ ಅಂದ್ಮೇಲೆ ನಾನೇ ಕಾಮೆಂಟ್ಸ್ ಮಾಡೋದು? ಸರಿ ಹೋಗುತ್ತೆ. ಇನ್ನೊಂದು 2 ತಿಂಗಳಲ್ಲಿ ಈ MLC ಚುನಾವಣೆನೇ ನಮಗೊಂದು ಟರ್ನಿಂಗ್ ಪಾಯಿಂಟ್ ಇದು BJP. ಅಂದ್ರೆ ಇಲ್ಲಿ ಕ್ರಾಸ್ ವೋಟಿಂಗ್ ಮಾಡೋದಂತದೇ ನಮಗೊಂದು ಟರ್ನಿಂಗ್ ಪಾಯಿಂಟ್ ಇದು ಪಾರ್ಟಿಗೆ. ಅದರಿಂದ ಪಾರ್ಟಿ ಸೆಂಟ್ರಲ್ ಪಾರ್ಲಿಮೆಂಟರಿ ಕಮಿಟಿ ವಿಲ್ ಟೇಕ್ ಎ ಸ್ಟ್ರಾಂಗ್ ಡಿಸಿಷನ್. ತುಂಬಾ ಒಂದು ಗಟ್ಟಿಯಾದ ನಿರ್ಧಾರವನ್ನು ತಗೊಳುತ್ತೆ, ಒಂದು ಘೋರವಾದ ನಿರ್ಧಾರವನ್ನು ತಗೊಳುತ್ತೆ. ಇಲ್ಲಿಂದ ಇನ್ನೊಂದು 1.5 ವರ್ಷ ಇನ್ನು ಚುನಾವಣೆ ಇದೆ. ಆ ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ 2028ರಲ್ಲಿ ಏನು DK ಶಿವಕುಮಾರ್ ಅವರು ಕನಸು ಕಾಣ್ತಾ ಇದ್ದಾರೆ, ಮುಂದಿನ ಮುಖ್ಯಮಂತ್ರಿ ನಾನೇ, 2021ಕ್ಕೆ ರಾಹುಲ್ ಗಾಂಧಿ ಅಂತ ಪ್ರಧಾನಮಂತ್ರಿ ಅಂತ ಹೇಳಿ ಅಗಲಗನಸು ಕಾಣ್ತಾರೆ. ಅದು ಈಗಲೇ ನುಚ್ಚುನೂರಾಗಿದೆ. ಆ ಅಗಲಗನಸನ್ನ ಜನರ ಮೈಂಡ್ ಸೆಟ್ ಮಾಡುವಂತ ಅಗಲಗನಸಿಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ 2028ಕ್ಕೆ JDS ಮತ್ತೆ BJPಯ ಮೈತ್ರಿಯೊಂದಿಗೆ 175 ಸ್ಥಾನವನ್ನ ಭಾರತೀಯ ಜನತಾ ಪಕ್ಷ JDS ಗೆಲ್ಲುತ್ತೆ.